ಆತ್ಮೀಯ ಸ್ನೇಹಿತರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಹಾಲಿ ಪಶ್ಚಿಮ ಕ್ಷೇತ್ರದ ಆವಾಗವಾಗ ಕನ್ಫ್ಯೂಸ್ ಆಗಿಬಿಡ್ತದೆ, ಪಶ್ಚಿಮ ಪೂರ್ವ ಪಶ್ಚಿಮ. ಬಟ್ ಆದರೆ ಇಬ್ಬರು ಒಂದಾಗೇ ಇದ್ದೀವಿ, ಏನು ತೊಂದರೆ ಇಲ್ಲ. ಯಾರನ್ನ ಯಾವ ಭಾಗ ಅಂದ್ಕೊಂಡ್ರೂ ತೊಂದರೆ ಇಲ್ಲ. ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂಥ ಸಾಮೇಗೌಡರೆ, ನಮ್ಮ ಕೋಲಾರ ಇತಿಹಾಸದಲ್ಲಿ, ಕೋಲಾರ ಹಾಲು ಒಕ್ಕೂಟದ ಇತಿಹಾಸದಲ್ಲಿ ಬಹುಶಃ ಅತಿ ಹೆಚ್ಚಿನ ದಿನಗಳನ್ನು ಎಮ್ ಡಿ ಆಗಿ ಪೂರೈಸಿಲ್ಲ, ಇನ್ನೂ ಪೂರೈಸ್ತಾ ಇರುವಂಥ ಗೋಪಾಲ್ ಮೂರ್ತಿಯವರೇ, ಮಿತ್ರರಾದಂಥ ಕೆ ಪಿ ಟ್ರಾವೆಲ್ಸ್ನ ಮಾಲೀಕರೇ, ಮತ್ತು ನಮ್ಮ ಗೋಪಸಂದ್ರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರೇ, ನಮ್ಮ ಚಿನ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು, ಜಿಲ್ಲೆಯ ಏನು ಕಾರ್ಯದರ್ಶಿಗಳ ಸಂಘದ ಅಧ್ಯಕ್ಷರೇ, ಗೌರವಾಧ್ಯಕ್ಷರೇ, ಕಿರಣ್ ಅವರೇ, ಮಧು ಅವರೇ, ಸೂಪರ್ವೈಸರ್ ಅವರೇ, ಎಲ್ಲ ಆತ್ಮೀಯ ಕಾರ್ಯದರ್ಶಿ ಮಿತ್ರರೇ, ಪತ್ರಕರ್ತ ಮಿತ್ರರೇ, ಇವತ್ತು ಏನು ಮೊದಲಿಗೆ ಈಗಾಗಲೇ ಹೇಳಿದ್ರು ಎಮ್ ಡಿ ಅವರು, ಮೊದಲಿಗೆ ಬರೀ ಅಧ್ಯಕ್ಷರಿಗೆ ಮಾತ್ರ ಕೊಡ್ತಾಯಿದ್ರು. ಇದನ್ನು ಕೂಡ ನಾವೇ ಮಾತಾಡಿ ಕಾರ್ಯದರ್ಶಿಗಳು ಏನು ತಪ್ಪು ಮಾಡಿದ್ರು, ಅವ್ರಿಗೆ ಯಾಕೆ ಕೊಡಬಾರ್ದು. ಹಾಗಾಗಿ ಎರಡೂ ಜಿಲ್ಲೆಗಳಲ್ಲಿನ ಕಾರ್ಯದರ್ಶಿಗಳಿಗೂ ಕೊಡ್ತಾಯಿದ್ವಿ. ಸುಮಾರು ಇದು 4-5 ವರ್ಷದಿಂದ ಕೂಡ ನಡ್ಕೊಂಡು ಬರ್ತಾಯಿದೆ. ಹಾಗಾಗಿ ಈ ಬಾರಿ ಕೂಡ ಭಾಳ ಒಳ್ಳೆಯ ವೈಲ್ಡ್ ಕ್ರಾಫ್ಟನ್ನು, ಒಳ್ಳೆಯ ಬ್ಯಾಗನ್ನು ಚೂಸ್ ಮಾಡಿ ಅದನ್ನು ಎಲ್ಲ ಕಾರ್ಯದರ್ಶಿಗಳಿಗೂ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ಬಂಧುಗಳೇ, ಈಗಾಗಲೇ ಹೇಳಿದರು, ಗೋಪಾಲ್ ಮೂರ್ತಿಯವರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಈಗ ನಮ್ಮ ಕೆಲಸ ಭಾಳ ಈಸಿ. ಅವ್ರೇನು ಹೇಳಿದ್ರು ನಂದು ಅದೇ ಅನ್ನೋದು. ಏನೇನು ಅಭಿವೃದ್ಧಿ ಕಾರ್ಯಗಳು ಕೋಲಾರ ಹಾಲು ಒಕ್ಕೂಟ ಈಗಾಗಲೇ ಮಾಡಿದೆ, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ಏನೇನು ರೂಪುರೇಷೆ ಹಾಕ್ಕೊಂಡಿದ್ದೀವಿ ಅಂತ ಅವ್ರು ಈಗಾಗಲೇ ನಮ್ಗೆ ತಿಳಿಸಿದ್ದಾರೆ. ಒಂದು, ಕಾರ್ಯದರ್ಶಿಗಳ ಪಾತ್ರ ಹಾಲಿನ ಉತ್ಪಾದನೆಯಲ್ಲಿ ಬಹಳ ಮುಖ್ಯ. ನಾವೆಲ್ಲ ನೋಡಿದಾಗೆ ಗುಣಮಟ್ಟ ಇದ್ದರೆ ಆ ಒಂದು ಡೈರಿ ಭಾಳ ಚೆನ್ನಾಗಿ ಆಗ್ತದೆ. ಗುಣಮಟ್ಟ ಇಲ್ಲದೆ ಇದ್ದ ಪಕ್ಷದಲ್ಲಿ ಯಾವ ಡೈರಿ ಕೂಡ ಚೆನ್ನಾಗಾಗೋದಕ್ಕೆ ಸಾಧ್ಯ ಇಲ್ಲ. ಅನೇಕ ಸಬೂಬುಗಳನ್ನು ಹೇಳ್ತಾರೆ, ಅದೆಲ್ಲ ಕೂಡ ನಾನು ಕೂಡ ಹತ್ತಿರದಿಂದ ನೋಡಿದ್ದೀನಿ. ಆ ಸಬೂಬುಗಳೆಲ್ಲ ಸುಮ್ಮನೆ ಹೇಳ್ತಕ್ಕಂಥವು ಅಷ್ಟೇ. ನಿಜವಾಗಿ ಕೂಡ ನಾವು ಕ್ವಾಲಿಟಿನ ತರಲೇಬೇಕು ಅಂತ ನೀವು ಮನಸ್ಸು ಮಾಡಿದ್ರೆ, ನೀವು ಜೊತೆಗೆ ಆಡಳಿತ ಮಂಡಳಿನೂ ಮನಸ್ಸು ಮಾಡಿದ್ರೆ 100% ಗುಣಮಟ್ಟವನ್ನು ತರೋದರಲ್ಲಿ ಎರಡು ಮಾತಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೊಂದು, ನಾನು BMC ಘಟಕಗಳಿರ್ತಕ್ಕಂಥ ಸೊಸೈಟಿಯವರಿಗೆ ನಾನೊಂದು ಮಾತನ್ನು ಹೇಳೋಕ್ಕೂ ಕೂಡ ಇಚ್ಛೆ ಪಡ್ತಾ ಇದ್ದೀನಿ. ಕೆಲವೊಂದು ಸಂದರ್ಭಗಳೇನು ಅಂದರೆ BMC ಘಟಕದಲ್ಲಿ ತಾರತಮ್ಯ ಕೂಡ ಮಾಡ್ತಾರೆ ಕೆಲವರು. ಯಾರಾದರೂ ನಮ್ಮವ್ರನ್ನ ತೆಲುಗಿನಲ್ಲಿ ಹೇಳ್ತಾರೆ, ಅದು ಮನೋಳ್ ಸೂಸ್ತೆ ಮುನ್ಗ್ ಸೆಟ್ಟಿ ಲೇಕುಂಟೆ ತೇಲ್ ಸೆಟ್ಟಿ ಅಂತ. ಇದು ಒಳ್ಳೆಯದಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾರು BMC ನಡೆಸ್ತಾ ಇದ್ದೀರೋ, ಮನೋನ್ ಸೂಸ್ತೆ ಮುನುಗ್ ಕಟ್ಟಿ, ಯಾರೋ ಒಂದು ಸೂಸ್ತೆ ಶತ್ರುನ್ ಸೂಸ್ತೆ ತೇಲ್ ಕಟ್ಟಿ ಅಂತ ಮಾಡ್ತಿರೋ, ಅದು ಒಳ್ಳೆಯದಲ್ಲ. ಗಮನಿಸ್ತಾ ಇದ್ದೀನಿ ನಾನು. ಎಲ್ಲಿ ಕ್ವಾಲಿಟಿ ಬರಲ್ವೋ, ಬರೀ ಅವ್ರಿಗೆ ದುಡ್ಡೇ ಕೊಡೋಕ್ಕೆ ಬರಲ್ಲ ಅಂಥದ್ದು ಕೂಡ 8-3, 8-5 ಹಾಕ್ಕೊಡ್ತೀರಿ. ಎಲ್ಲ ಗಮನಿಸ್ತಾ ಇದ್ದೀನಿ ನಾನು. ಇದು ತಪ್ಪು. ನಾನು ಹೇಳೋದು, ನೀವು ಒಬ್ಬನಿಗೆ ಅನ್ಯಾಯನೂ ಮಾಡಬೇಡಿ. BMCಗಳಲ್ಲಿ ನೀವು ಅನ್ಯಾಯನೂ ಮಾಡಬೇಡಿ, ಅನುಕೂಲನೂ ಮಾಡಬೇಡಿ. ಏನು ಬರ್ತದೆ ಗುಣಮಟ್ಟ ಅದನ್ನು ಹಾಕಬೇಕು.
ನಾನು ನಮ್ಮ ಸೂಪರ್ವೈಸರ್ಸ್ಗೂ ಮೊನ್ನೆ ಹೇಳಿದ್ದೀನಿ. ಯಾಕೆಂದರೆ ನೀವೊಂದು ಸಾರಿ ಅವರಿಗೆ ಗುಣಮಟ್ಟ ಹಾಕ್ಕೊಡ್ತಾ ಇದ್ದರೆ ಅವ್ರು ಅದೇ ಬುದ್ಧಿ ಕಲಿತ್ಕೊತಾರೆ. ಯಾವಾಗ ಅವರು ಸರಿ ಹೋಗೋದು ಇದನ್ನು ಯೋಚನೆ ಮಾಡ್ಕೋಬೇಕು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನಾನು ದಿನಾ ಸೂಪರ್ವೈಸರ್ಸ್ನ ಕಳಿಸ್ಬೇಕಾಗ್ತದೆ. ನಾನು ಆ BMCನೇ ಬದಲಾಯಿಸ್ಬೇಕಾಗ್ತದೆ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಏನು ನಾನು ನಿಮಗೆ ಅವ್ರಿಗೆ ಹಾಕ್ಕೊಡಿ ಅಂತಲೂ ಹೇಳಲ್ಲ, ಆದರೆ ಏನು ಗುಣಮಟ್ಟ ಬರ್ತದೆ ಅದನ್ನು ನೀವು ಹಾಕಿ. ಮತ್ತೆ ಅದಕ್ಕೆ ಅವರು ಸರಿ ಹೋಗ್ತಾರೆ. ಅವಾಗ ಯಾರು ಗುಣಮಟ್ಟ ಬರ್ತಾ ಇಲ್ವೋ ಅವರು ಸರಿ ಹೋಗ್ತಾರೆ. ಇಲ್ಲ ನೀವು ಹಾಕ್ಕೊಡ್ತಾ ಇದ್ದರೆ ಯಾವಾಗಲೂ ಹಾಕ್ಕೊಡ್ತಾನೆ ಇರಬೇಕಾಗ್ತದೆ. ಇದನ್ನು ನೀವು ಯೋಚನೆ ಮಾಡ್ಕೋಬೇಕಾಗ್ತದೆ. ಹಾಗೆಯೇ ನಮ್ಮ ಸಾಮೇಗೌಡರು ಹೇಳಿದ್ರು, ನನ್ನ ಮೇಲೆ ಒಂದು ದೋಷಾರೋಪಣೆ ಬಂದಿತ್ತು. ನನ್ನ ವಿರುದ್ಧದ ಅಭ್ಯರ್ಥಿಗಳು ಹೇಳ್ತಾಯಿದ್ರು, ಸೆಕ್ರೆಟರಿಗಳೆಲ್ಲ ನಿನ್ನ ವಿರುದ್ಧ ಆಗೋವರೆ. ಏನು ಮಾಡಿದೆ ಸೆಕ್ರೆಟರಿಗಳ ಅನ್ಯಾಯ? ಏನು ಅಂದರೆ 5 ಲಕ್ಷ ಮಾಡಿಬಿಡ್ತಾ ಇದ್ರಂತೆ, ನಿಮ್ಮಿಂದಾನೇ ಅದು 3 ಲಕ್ಷ ಆಯ್ತಂತೆ. ನೀವೇ ಅದನ್ನು ಮಾಡಬಾರ್ದು ಅಂತ ಹೇಳಿದ್ದಂತೆ. ನೀವು ಇದನ್ನು ಟೇಬಲ್ ಗುದ್ದಿ ಮಾಡಬಾರ್ದು ಅಂತ ಹೇಳಿದ್ರಂತೆ. ಇದು ನಮ್ಮ ಗೋಪಾಲ್ ಅವರು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಆದರೆ ನಾನೊಬ್ಬ ನಿರ್ದೇಶಕ, ಅಲ್ಲಿ ಎಲ್ಲ ರೀತಿ ಇದನ್ನು ನೋಡೋದು ನನ್ನ ಜವಾಬ್ದಾರಿ. ಆ ಸಂದರ್ಭದಲ್ಲಿ 2 ಜಿಲ್ಲೆಯ ಕಾರ್ಯದರ್ಶಿಗಳು ಈ ಒಂದು ಟ್ರಸ್ಟ್ನಲ್ಲಿ ಈ ಹಣವನ್ನು ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇತ್ತು. ಬೇರೆ ಜಿಲ್ಲೆಯ ಒಂದು ಯಾರು ಕಳಿಸ್ತಾ ಇದ್ರೆ ಗೊತ್ತಿಲ್ಲ, 5 ವರ್ಷ 10 ವರ್ಷದಿಂದ ರಿಟೈರ್ಡ್ ಆಗಿರೋಂಥ ಇವ್ರನ್ನೆಲ್ಲ ಸೆಕ್ರೆಟರಿಗಳಿಗೆಲ್ಲನೂ ಸರ್ಟಿಫೈಡ್ ಮಾಡಿ ಕಳ್ಸಾಕಿದ್ರು. ಯಾಕೆಂದರೆ ನಾನು ಯಾರಿಗೂ ಸೆಕ್ರೆಟರಿಗಳಿಗೆ ಹಣ ಪಾವತಿ ಮಾಡ್ದ ಅಂತ ಇದನ್ನು ಸ್ಕ್ರೂಟ್ನಿ ಮಾಡೋದಕ್ಕೆ ನನ್ನನ್ನೇ ಇಟ್ಟಿದ್ದು. ನಾನು ಯಾರು ಕರೆಕ್ಟಾಗಿ ನಡೆಸ್ಕೊಂಡು ಹೋಗಿದ್ದಾರೆ, ಕರೆಕ್ಟಾಗಿ ಇದು ಮಾಡಿದ್ದಾರೆ ಅವ್ರದ್ದೆಲ್ಲ ಪಾಸ್ ಮಾಡ್ತಾಯಿದ್ದೆ. 5 ವರ್ಷ ಆಡಿಟೇ ಇಲ್ಲ. ಹೆಂಗೆ ಕೊಡ್ತೀರಿ ಅವ್ರಿಗೆ ಹೇಳಿ? 2 ಲಕ್ಷ ಮಿಸ್ಅಪ್ರೋಪ್ರಿಯೇಷನ್ ಇದೆ, ಹೆಂಗೆ ಕೊಡ್ತೀರಿ ಅವ್ರಿಗೆ? ಕಾನೂನನ್ನ ಇದಾಕಿದ್ದಾರೆ, ಮಿಸ್ಅಪ್ರೋಪ್ರಿಯೇಷನ್ ಇರಬಾರ್ದು, ಆಡಿಟ್ ಪ್ರತಿ ವರ್ಷ ಆಗಿರಬೇಕು, ಗುಣಮಟ್ಟವನ್ನು ಕಾಪಾಡಿರಬೇಕು, ಯಾವುದೇ ಅವನ ಮೇಲೆ ಗುರುತರವಾದಂಥ ಆಪಾದನೆ ಇರಬಾರ್ದು ಅಂತ ಈ ಕಂಡೀಷನನ್ನು ಆ ಒಂದು ಟ್ರಸ್ಟ್ನಲ್ಲಿ ಹಾಕಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಆಡಿಟ್ 5 ವರ್ಷ ಬಾಕಿ ಇದ್ದರೆ ಯಾವ ರೀತಿ ಕೊಡ್ತೀರಿ? ಮಿಸ್ಅಪ್ರೋಪ್ರಿಯೇಷನ್ ಇದ್ದರೆ ಯಾವ ರೀತಿ ಕೊಡ್ತೀರಿ? ಇಂಥ ಒಂದು ಸಂದರ್ಭದಲ್ಲಿ ಇದನ್ನು ಈ ವಿಚಾರವನ್ನು ಸಬ್ಜೆಕ್ಟಾಗಿ ತಂದರು. ಸಬ್ಜೆಕ್ಟಾಗಿ ತಂದಾಗ ನಾನು ಹೇಳಿದ್ದು, ಆ ಒಂದು ಹಂತದಲ್ಲಿ ಇನ್ನೇನು ಬೈಫರ್ಕೇಷನ್ ಆಗುವಂಥ ಒಂದು ಸಂದರ್ಭ ಇತ್ತು. ಇನ್ನೇನು ಬೈಫರ್ಕೇಷನ್ ಆಗುವಂಥ ಒಂದು ಸಂದರ್ಭ ಇತ್ತು. 1800-900 ಸೊಸೈಟಿನಲ್ಲಿ ಸುಮಾರು 200 ಅಪ್ಲಿಕೇಶನ್ಸ್, 250 ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದ್ವು. ಸುಮಾರು ಆ ಹಣವನ್ನೆಲ್ಲ ವಿತರಿಸಬೇಕಾದ್ರೆ ಸುಮಾರು 3-4 ಕೋಟಿ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಮಗೆ ನಷ್ಟ ಎಷ್ಟಿತ್ತು ಅಂದರೆ 14 ಕೋಟಿ ರೂಪಾಯಿ ನಷ್ಟ ಇತ್ತು. ಅವಾಗ 14 ಒಂದು 6 20 ಕೋಟಿ ನಷ್ಟ ಆಗ್ತಾಯಿತ್ತು. ಆ ನಷ್ಟ ಆಗಿದ್ದರೆ ಆ ಸಂದರ್ಭದಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಲೋನು ಕೂಡ ಕೊಡ್ತಾ ಇರಲಿಲ್ಲ. ಏನು ಅಭಿವೃದ್ಧಿ ಕಾರ್ಯಗಳೆಲ್ಲ ನಡೀತಾ ಇದೆಯೋ ಇದನ್ನು ನಿಲ್ಲಿಸಬೇಕಾಗಿತ್ತು. ನನಗೇನು ಹೇಳಿದ್ರು, ಅಧ್ಯಕ್ಷರು ಹೇಳಿದ್ರು, ನಿಮ್ಮ ಡೈರೆಕ್ಟ್ರ್ ಇದಕ್ಕೆಲ್ಲ ಕಾರಣ ಇಲ್ಲ ಅಂದರೆ 5 ಲಕ್ಷ ಕೊಟ್ಬಿಡ್ತಾ ಇದ್ವಿ ಅಂತ ಹೇಳಿದ್ರು. ನಾನು ಅಧ್ಯಕ್ಷರನ್ನ ಕೇಳಿದೆ, ಏನು ಸ್ವಾಮಿ ಹಿಂಗೆ ಹೇಳಿದ್ದೀರಿ ಅಂದರೆ, ಇಲ್ಲ ನಾನು ಹಾಗೆ ಹೇಳಿಲ್ಲ, ಹಾಗಾದ್ರೆ ನಮ್ಮ ಸೆಕ್ರೆಟರಿಗಳು ಕರೆಸ್ತೀನಿ, ಅವ್ರ ಮುಂದೆ ಹೇಳಿ ಅಂದೆ. ಕರೆಸಿ ನಾನು ಹೇಳ್ತೀನಿ ಅಂದರು. ಆದರೆ ಅಷ್ಟರಲ್ಲಿ ಎಲೆಕ್ಷನ್ ಅನೌನ್ಸ್ ಆಯಿತು, ತೀರ್ಮಾನ ಆಯಿತು. ನನಗೆ ನಿಮಗೆ ಹಣ 5 ಲಕ್ಷ ಕೊಡೋದ್ರಲ್ಲಿ ನಂದು ಯಾವುದೇ ಆದಂಥ ಅಭ್ಯಂತರ ಇಲ್ಲ. ಈ ಸಂದರ್ಭದಲ್ಲಿ ಈಗ ನಮ್ಮದು ಸೀಮಿತವಾದಂಥ ಒಂದು ನಮ್ಮ ಒಟ್ಟಿಗೆ ಸರಿ ಹೋಗುವಂಥ ಒಂದು ಆಡಳಿತ ಇದೆ. ಬರೀ ಈಗ 900 ಸೊಸೈಟಿಗಳಿದೆ ನಮ್ಮದು. ಈಗ 900ರಲ್ಲಿ ಈಗಾಗಲೇ ಭಾಳ ಜನಕ್ಕೆ ಕೊಟ್ಟಿದ್ದೀವಿ. ಈಗಲೂ ಕೂಡ 3 ಲಕ್ಷ ಆದರೂ ಕೂಡ ಪೆಂಡಿಂಗ್ ಇರ್ತಕ್ಕಂಥದ್ದು ಕೊಡಬೇಕು ಅಂದರೆ 2 ಕೋಟಿ ಕೊಡಬೇಕು. ಏನು ಸಮಯ ಹೌದಾ ಇಲ್ವಾ?
ಈಗ ಕೂಡ ನಮ್ಮ ಸಂಸ್ಥೆ 14 ಕೋಟಿ ನಷ್ಟದಲ್ಲಿ ನಡೀತಾ ಇದೆ. ಹೇಳಿ, 14 ಕೋಟಿ ನಡೀತಾ ಇದೆ ಅಂದರೆ ತಕ್ಷಣಕ್ಕೆ 2 ಕೋಟಿ ಕೊಡಬೇಕು ಅಂದರೆ 16 ಕೋಟಿ ನಷ್ಟಕ್ಕೆ ಬರುತ್ತೆ. ನನ್ನ ವಾದ ಏನು ಅಂತಂದರೆ, ಮೊದಲು ಸಂಸ್ಥೆಯನ್ನು ಲಾಭಕ್ಕೆ ತನ್ನಿರಿ. ಆ ಲಾಭ ಬಂದ ನಂತರ ನಾವು 5 ಲಕ್ಷ ಕೊಡೋಣ ಅವ್ರಿಗೆ. ಯಾವುದೇ ರೀತಿಯಾದಂಥ ನನ್ನ ಅಭ್ಯಂತರ ಇಲ್ಲ ಅಂತ ನನ್ನ ವಾದ ಅಷ್ಟೇ. ನಿಮಗೆ ಕೊಡಬಾರ್ದು ಅನ್ನೋದಲ್ಲ. ಒಂದನ್ನು ತಿಳ್ಕೊಳ್ಳಿ, ಸಂಸ್ಥೆಯನ್ನು ಮುಚ್ಚಿದರೆ ನೀವು MD ಅವರು ಯಾರೂ ಇರಲ್ಲ. ಸಂಸ್ಥೆನ ಉಳಿಸ್ಕೋಬೇಕು, ಹಾಗೆಯೇ ಸಂಸ್ಥೆಯಿಂದ ನಾವು ಅನುಕೂಲಗಳನ್ನು ಪಡ್ಕೋಬೇಕು. ಇದನ್ನು ಮಾತಾಡಿದ್ದೀನಿ ಹೊರತು ಬೇರೆ ಇದ್ಯಾವುದೂ ಇಲ್ಲ. ಈ ಸದ್ಯಕ್ಕೆ ಏನಾಗಿದೆ ಅಂದರೆ, ಇನ್ನೂ ಟ್ರಸ್ಟ್ ರಿಜಿಸ್ಟರ್ ಆಗಿಲ್ಲ. ಟ್ರಸ್ಟ್ ರಿಜಿಸ್ಟರ್ ಆದ ತಕ್ಷಣವೇ ಮೋಸ್ಟ್ಲಿ ಮಾರ್ಚ್ಗೆ ನಮ್ಮದು ಲಾಭಕ್ಕೆ ಬರೋದು ಶತಸಿದ್ಧ. ಲಾಭಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನೇ ಆ ಸಬ್ಜೆಕ್ಟನ್ನು ಮೂವ್ ಮಾಡಿ 5 ಲಕ್ಷ ಮಾಡಿಕೊಡೋದಕ್ಕೆ ನಿಮಗೆ ನಾನು ಈ ಮೂಲಕ ಒಂದು ಭರವಸೆಯನ್ನು ಕೊಡ್ತಾಯಿದ್ದೀನಿ. ನೀವೆಲ್ಲ ನಮ್ಮ ಹುಡುಗರು, ನಮಗೆ ಬೇಕಾಗಿರೋರು. ನಿಮಗೆ ಕೊಡದೆ ನಾವು ಇನ್ಯಾರು ಕೊಡಬೇಕು? ಬಟ್ ಹಾಗಂತೇಳಿ ನಷ್ಟದಲ್ಲಿದ್ದು ಕೊಡೋಕ್ಕೆ ಬರೋಲ್ಲ. ಒಮ್ಮೆ ನಾವು ತೀರ್ಮಾನ ತಗೊಂಡ್ಮೇಲೆ ಅದನ್ನು ಪರ್ಮನೆಂಟಾಗಿ ನಾವು ಮಾಡಬೇಕಾಗ್ತದೆ. ನಾನು ಅದಕ್ಕೇನು ಹೇಳಿದೆ ಅಂದರೆ, ಸೆಕ್ರೆಟ್ರಿಗಳಿಗೆ ಅಂತಲೇ ಒಂದು ಸ್ವಲ್ಪ ಹಣನ ತೆಗೆದು ಆ ಹಣದಿಂದ ಕ್ರೋಢೀಕರಿಸಿ ನಾವು ಪರ್ಮನೆಂಟಾಗಿ ಅದನ್ನು ಟ್ರಸ್ಟ್ ಮಾಡಿ ಅದ್ರ ಮುಖಾಂತರ ಕೊಡಿ ಅಂತ ನಾನು ಅದನ್ನು ಕೂಡ ಒಂದು ಇದನ್ನು ಇಟ್ಟಿದ್ದೀನಿ. ನೋಡೋಣ ನೆಕ್ಸ್ಟು ಬೋರ್ಡ್ ಮೀಟಿಂಗಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ತೀರ್ಮಾನ ತಗೋತೀವಿ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಕಾಮನ್ ಸಾಫ್ಟ್ವೇರ್ ಇದು ಭಾಳ ಮುಖ್ಯ. ಕಾಮನ್ ಸಾಫ್ಟ್ವೇರ್ ಭಾಳ ಮುಖ್ಯ. 8.5 ಇಲ್ಲದೇ ಇದ್ದರೆ ಯಾರಿಗೂ ಕೂಡ 5 ರೂಪಾಯಿ ಬರುವಂಥ ಪ್ರಮೇಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಕಾಮನ್ ಸಾಫ್ಟ್ವೇರ್ ಎಲ್ಲರೂ ಅಳವಡಿಸ್ಕೊಳ್ಳಿ. ಉತ್ತಮವಾದಂಥ ಹಾಲನ್ನು ಕೊಡಿ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರೋಣ, ಸಂಸ್ಥೆ ಕೂಡ ಚೆನ್ನಾಗಿರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.